ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೇನಪ್ಪ ಅಂತಂದರೆ ಆರೋಗ್ಯಕರವಾದ ಒಂದು ಅಡುಗೆ ತೊಗೊಂಡಿದ್ದೇನೆ. ಎಲೆಗಡಬ, ಗೋಧಿ ಹಿಟ್ಟಿಂದ ಎಲೆಗಡಬ ನೋಡಿ. ಉತ್ತರ ಕರ್ನಾಟಕ ಸೈಡು ಡೆಲಿವರಿ ಆದವರಿಗೆಲ್ಲ ಇದನ್ನು ಮಾಡಿಕೊಡ್ತಾರೆ. ತುಂಬ ಒಳ್ಳೆಯದಿರುತ್ತೆ, ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ನಾನು ಅದರೊಟ್ಟಿಗೆ ಇಲ್ಲಿ ಮಿದು ಸಕ್ಕರೆ ಅಂತ ಹೇಳಿ ಕರೀತಾರೆ ನೋಡಿ, ಅದನ್ನು ಕೂಡ ಇಟ್ಟಿದ್ದೇನೆ. ಮತ್ತು ಕೆಂಪು ಚಟ್ನಿ. ಆರೋಗ್ಯಕ್ಕಷ್ಟೇ ಒಳ್ಳೆಯದು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೂರು ಪದಾರ್ಥ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಏನು ಮಾಡೋದಂತಂದರೆ, ಇಲ್ಲಿ ನೋಡಿ, ಇದು ಗೋಧಿ ಹಿಟ್ಟು. ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕೋತೀನಿ. ಉಪ್ಪು ಸ್ವಲ್ಪನೇ ಚೂರು ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನಾವು ಇದನ್ನು ನೀರಲ್ಲಿ ಬೇಯಿಸೋದ್ರಿಂದ ಹೋಗಿಬಿಡುತ್ತೆ ಅದು ಉಪ್ಪು. ಇದನ್ನು ನಾನೀಗ ಫ್ರೆಂಡ್ಸ್ ಏನು ಮಾಡ್ತೀನಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ಉಪ್ಪದು. ಈಗ ಇದಕ್ಕೆ ನೀರು ಹಾಕಿ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊತೀನಿ. ಚೆನ್ನಾಗಿ ಅಂದರೆ ನಾವು ಪೂರಿ ಹಿಟ್ಟಕ್ಕೆಲ್ಲ ಕಲಿಸ್ತೀವಿ ನೋಡಿ, ಅದೇ ಥರ ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ತುಂಬ ಗಟ್ಟಿ ಇರಬೇಕು, ಚೆನ್ನಾಗಿ ಆಗುತ್ತೆ ಅವಾಗ. ತುಂಬ ಗಟ್ಟಿ ಅಂದರೆ ಪೂರಿ ಥರನೇ ಇದ್ದರೆ ಸಾಕು ನಮಗೆ. ಇದು ಡೆಲಿವರಿ ಆದವರಿಗೆ ಅದು ಕೊಡ್ತಾರೆ. ಡೆಲಿವರಿ ಆದವರಿಗೆ ಅಂತೂ 3 ತಿಂಗಳು ಕಂಟಿನ್ಯೂ ಕೊಡ್ತಾರೆ ಫ್ರೆಂಡ್ಸ. ಡೈಲಿ ಅಂತೇನಲ್ಲ, 2 ದಿನಕ್ಕೊಂದು ಸತಿ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ಇದೆ ಆರೋಗ್ಯಕ್ಕೆ. ಹಾಗಾಗಿ ಉತ್ತರ ಕರ್ನಾಟಕ ಸೈಡು ಇದನ್ನು ಕೊಡೋದು ಜಾಸ್ತಿ ಎಲ್ಲರಿಗೂ. ಹಾಗಾಗಿ ಈಗ ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ನಾನು ನಾದ್ಕೋತೇನೆ ನೋಡಿ. ನಾನು ಇಷ್ಟು ಗಟ್ಟಿಯಾಗಿ ನಾದಿದ್ದೇನೆ. ಇದನ್ನೊಂದು 10 ನಿಮಿಷ ಹಿಟ್ಟು ನೆನೆಯಲ್ಲಿ ಬಿಟ್ಟುಬಿಡ್ತೇನೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ದಪ್ಪನ ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದು ನೀರು ಕುದೀಲಿ. ನಮಗೆ ನೀರು ಅದು ಫುಲ್ಲು ಕುದಿಬೇಕು, ನಮಗೆ ಚೆನ್ನಾಗಿ ಕುದೀಲಿ. ಇದು ಅಷ್ಟರಲ್ಲಿ ನಾನು ಈ ಕಡೆ ಮಾಡ್ಕೊಂಡು ನೋಡಿ, ಹಿಟ್ಟು ಇಲ್ಲಿದೆ. ಈಗ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕೈಗೆ ಎಣ್ಣೆ ಹಚ್ಕೊಂಡು ಒಂದು ಸತಿ ಚೆನ್ನಾಗಿ ಮಿದ್ಕೋತೀನಿ ನೋಡಿ. ಈ ಥರ ಇದನ್ನು ಮಿದ್ಕೊಂಡ ಮೇಲೆ ಏನು ಮಾಡೋದು, ಸ್ವಲ್ಪ ಚಿಕ್ಕದು ಉಳ್ಳೆ ತೊಗೋಬೇಕು. ನಾವು ಪೂರಿ ಎಲ್ಲ ಮಾಡ್ತೀವಿ ನೋಡಿ, ಅಷ್ಟಿಟ್ಟು ಉಳ್ಳೆ ನೋಡಿ, ಕಾಣ್ತಿರ್ಬೋದಲ್ಲ, ಇಷ್ಟು ಉಳ್ಳಿ ನಮಗೆ ಬೇಕು. ಇಷ್ಟಿಟ್ಟು ಉಳ್ಳೆ ನಾನು ಮಾಡ್ತೀನಿ ಈಗೆಲ್ಲವನ್ನು ನೋಡಿ. ನಾವೊಂದಿಷ್ಟು ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ಥರ ತಗಡಿಲ್ಲ ಅಂದರೆ ನೀವು ಗ್ಯಾಸ್ ಕಟ್ಟಿ ಮೇಲಾದರೂ ತಿಳ್ಕೊಬೋದು, ಇಲ್ಲಾಂದರೆ ಹೋಳಿಗೆ ಸೀಟ್ ಮೇಲಾದರೂ ತಿಳ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಇದರೊಟ್ಟಿಗೆ ನೋಡಿ, ಈ ಥರ ಇನ್ನೊಂದು ಫೋಲ್ಡ್ ಈ ಥರ ಇಷ್ಟು ಮಾಡಿ ನಾವು ಇಲ್ಲಿ ಇಷ್ಟು ಇಟ್ಕೋಬೇಕು ನೋಡಿ. ಕಾಣಿಸ್ತದಲ್ಲ, ಎಲ್ಲ ಇದೇ ಥರ ಚಿಕ್ಕದು ನಾವು ಪೂರಿ ಯಾವ ಥರ ಮಾಡ್ತೀವಿ ಅದೇ ಥರ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪ ಇರಬಾರ್ದು, ದಪ್ಪ ಇದ್ದರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ. ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೋತೀನಿ. ಈಗ ನೋಡಿ, ನಾನು ಈ ಥರ ಈಗ ಸ್ವಲ್ಪ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಹೇಗೆ ಕುದಿಸೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಮುಚ್ಚಳ ತೆಗಿತೇನೆ ನೋಡಿ. ನೀರು ಕುದೀತಾ ಇದ್ದಾವೆ, ನಿಮಗೂ ಕಾಣ್ತಿರ್ಬೇಕು ಕುದೀತಾ ಇದ್ದಾವಲ್ಲ. ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ, ಮಾಡಿಟ್ಟಿರೋವಂಥದ್ದು ಒಂದೊಂದೇ ಎಲೆಗಡಬನ ಇದರೊಳಗಡೆ ಹಾಕ್ತೀನಿ. ನೀರು ಮಾತ್ರ ಚೆನ್ನಾಗಿ ಕುದಿಯುವಾಗಲೇ ನೀವು ಹಾಕಬೇಕು. ನೀರು ಸ್ವಲ್ಪ ಕುದಿಯುವಾಗ ಹಾಕಿದರೆ ಹಾಳಾಗ್ತವೆ ಇವೆಲ್ಲ. ಈಗ ಇದನ್ನು ಒಂದು 5 ರಿಂದ 10 ನಿಮಿಷ ಇದು ಕುದಿಬೇಕು. ಇಲ್ಲೇ ಕುದೀಲಿ ಚೆನ್ನಾಗಿ. 5 ರಿಂದ 10 ನಿಮಿಷ ಕುದಿಬೇಕು, ಆವಾಗ ಚೆನ್ನಾಗಿ ಕುದೀತವೆ ಇವು. ಈಗ ಸ್ಪೂನ್ ಅದು ಏನೂ ಹಾಕೋದು ಬೇಡ ಫ್ರೆಂಡ್ಸ್, ಆವಾಗಲೇ ಮೇಲೆ ತಾವಾಗೆ ಬರಬೇಕು. ಅಲ್ಲಿವರೆಗೂ ನಾವೇನು ಮುಟ್ಟೋದು ಬೇಡ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಅವಾಗೆ ಮೇಲೆ ಬಂದಿದಾವಲ್ಲ. ಈಗ ಅವೆಲ್ಲ ತಿರುಗಿಸಿರ್ತಾವೆ, ತಾವಾಗೆ ತಿರ್ಕೊಂಡಿರ್ತಾವೆ ಫ್ರೆಂಡ್ಸ್. ಅವು ಕುದಿಯುವಾಗ ತುಂಬ ಚೆನ್ನಾಗಿ ಕುದಿಯುವಾಗ ಇದು ಆಗಿರ್ತಾವೆ. ನಾವು ಒಂದು ಸತಿ ಈ ಥರ ಮಾಡಿ ಇನ್ನೊಂದು 2 ನಿಮಿಷ ಕುದೀಲಿ ಚೆನ್ನಾಗಿ ಇದು ನೋಡಿ. ಈಗ ಚೆನ್ನಾಗಿ ಕುದ್ದಿದ್ದಾವೆ. ಇದನ್ನು ನಾನೀಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್. ಇವನ್ನೆಲ್ಲ ಕಡೆಯಕ್ಕೆ ಈಗ ನೋಡಿ, ಈ ಥರ ತೂತಿನ ಸಾನಿಗೆಯಿಂದ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ತಣ್ಣೀರು ತೊಗೊಂಡಿದ್ದೇನೆ, ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ. ಯಾಕೆ ತಣ್ಣೀರು ತೊಗೊಂಡಿದ್ದೀಪ್ಪ ಅಂತಂದರೆ,
ಒಂದಕ್ಕೊಂದು ಕುದಿಸಿರೋದ್ರಿಂದ ಅಂಟೋದಿಲ್ಲ ಅಷ್ಟೇ. ಕೂಡಲೇ ಮತ್ತೆ ನಾವು ತೆಗೆದು ಬಿಡಬೇಕಿದ್ದು ಹೊರಗಡೆ. ಈಗ ನಾನೀಗ ಕೂಡಲೇ ತೆಗೆದು ಬಿಡ್ತೇನೆ, ಮತ್ತು ಹಾಕಿದ ತಕ್ಷಣ ತೆಗೆದು ಬಿಡ್ತೇನೆ. ತೆಗೆದು ನೋಡಿ, ಇವು ಬೆಂದಿರೋದು ಹೇಗೆ ಗೊತ್ತಾಗ್ತದೆ ಕೈಯಲ್ಲಿ ನಮಗೆ ಹಿಡಿಲಿಕ್ಕೆ ಹೋದರೆ ಜಾರ್ತಾವೆ ಫ್ರೆಂಡ್ಸ್. ಜಾರ್ಲಿಕ್ಕೆ ಸ್ಟಾರ್ಟ್ ಆದರೆ ಇವು ಬೆಂದಿದೆ ಅಂಥೇಳಿ ಅರ್ಥ. ನೋಡಿ, ಈ ಥರ ರೆಡಿಯಾಗಿದ್ದಾವೆ ಎಲೆಗಡುಬು. ತುಂಬ ಚೆನ್ನಾಗಿ ಡೆಲಿವರಿ ಆದವಾಗ ಅಷ್ಟೇ ಅಲ್ಲ, ಎಲ್ಲರೂ ತಿನ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನೋಡಿ, ಹಾಕಿದ ತಕ್ಷಣವೇ ಇದರಿಂದನೂ ಹೊರಗೆ ತೆಗೆದುಬಿಡ್ತೀನಿ ನಾನು. ನೀರೆಲ್ಲ ಈ ಥರ ಇದರಲ್ಲಿ ಬಸದು ಹೋಗಲಿ ಅಂಥೇಳಿ ನಾನಿಲ್ಲಿ ಸಾಣಿಗೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೆಳಗೆ ನೀರು ಬೀಳ್ತಾವಲ್ಲ, ಅದಕ್ಕಾಗಿ. ನೋಡಿ, ನಮ್ಮದು ಎಲೆಗಡಬ ರೆಡಿ ಆಯಿತು ಫ್ರೆಂಡ್ಸ್. ಈಗ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ ನಿಮಗೆ. ನೋಡಿ, ಎಲೆಗಡಬ ಎಷ್ಟು ಚೆನ್ನಾಗಿ. ಇದು ಕೆಂಪು ಚಟ್ನಿ ಇದೆ, ಇದಕ್ಕೆ ತುಂಬ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಇದು ಮುದ್ದೆ ಸಕ್ಕರೆ, ಮಿದು ಸಕ್ಕರೆ ಅಂತ ಕರೀತಾರೆ. ಇದು ಡೆಲಿವರಿ ಆದವ್ರಿಗೆ ಕೂಡ ಕೊಡ್ತಾರೆ. ನೋಡಿ ಎಷ್ಟು ಮೆತ್ತಗೆ ಇದೆಯಲ್ಲ ಸಕ್ಕರೆ. ಇದರೊಳಗಡೆ ತುಪ್ಪ ಹಾಕೊಂಡು ತಿನ್ಬೋದು, ಇದರೊಳಗಡೆನೂ ತುಪ್ಪ ಹಾಕೊಂಡು ತಿನ್ಬೋದು. ಬಾಣಂತಿಯರಿಗೆ ತುಪ್ಪ ಜಾಸ್ತಿ ಕೊಡೋದ್ರಿಂದ ತುಪ್ಪ ಹಾಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ. ನೀವು ಬೇಡ ಅಂದರೆ ಪದಾರ್ಥದೊಟ್ಟಿಗೆ ಆದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹಾಗೆ ನೋಡಿ, ಒಂದು ಲೈಕ್ ಕೂಡ ಮಾಡಿ.